ಬಹಳ ಹಿಂದಿನ ಕಾಲದಲ್ಲಿ ಹಿಮಾಲಯ ಪರ್ವತಗಳ ಪಾದದಲ್ಲಿ ವಿರಾಜಿಸುತ್ತಿದ್ದ ಒಂದು ರಾಜ್ಯವಿತ್ತು, ಕೋಶಲ. ಈ ರಾಜ್ಯದ ಮಣ್ಣಿನಲ್ಲಿ ಸಿರಿವಂತಿಕೆ ಇತ್ತು. ಆದರೆ ಜನರ ಮನಸ್ಸುಗಳಲ್ಲಿ ಹೃದಯ ದಾರಿದ್ರ್ಯ ತುಂಬಿತ್ತು. ರಾಜಕೀಯದಲ್ಲಿ ಕಪಟ, ವ್ಯಾಪಾರದಲ್ಲಿ ಮೋಸ, ಮನೆಗೊಳಗಿಂದಲೇ ದ್ವೇಷ. ರಾಜ್ಯದ ಪ್ರಜೆಗಳು ಸುಖ ಶಾಂತಿಯನ್ನೇ ಮರೆಯುವಷ್ಟು ದುಃಖದಲ್ಲಿ ಮುಳುಗಿದ್ದರು. ಆ ರಾಜ್ಯದ ರಾಜ ಸುದರ್ಶನ ಅತ್ಯಂತ ಬುದ್ಧಿವಂತನಾಗಿದ್ದರೂ ತನ್ನ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನಿಗೆ ಗೊತ್ತಿರಲಿಲ್ಲ, ಜನರು ಹೃದಯದಲ್ಲಿರುವ ಅಂಧಕಾರದಿಂದಲೇ ದುರಂತ ಅನುಭವಿಸುತ್ತಿದ್ದಾರೆ. ಒಂದು ದಿನ ರಾಜ್ಯದ ಹಿರಿಯ ಋಷಿಗಳು ಬಂದರು ಮತ್ತು ಹೇಳಿದರು, ಮಹಾರಾಜ, ಈ ರಾಜ್ಯಕ್ಕೆ ಶ್ರೇಷ್ಠ ಆಚಾರ್ಯನಿಂದ ಉಪದೇಶ ಬೇಕು. ಜಗತ್ತಿನ ಶ್ರೇಷ್ಠ ಮಹಾತ್ಮನೊಬ್ಬನು ಈಗಲೇ ಈ ಭೂಮಿಯ ಮೇಲೆ ಜೀವಿಸುತ್ತಿದ್ದಾನೆ, ಗೌತಮ ಬುದ್ಧ. ರಾಜನು ತಕ್ಷಣವೇ ತನ್ನ ದೂತರನ್ನು ಕಳುಹಿಸಿ ಬುದ್ಧರನ್ನು ಆಹ್ವಾನಿಸಿದನು. ರಾಜನು ತಕ್ಷಣವೇ ತನ್ನ ದೂತರನ್ನು ಕಳುಹಿಸಿ ಬುದ್ಧರನ್ನು ಆಹ್ವಾನಿಸಿದನು. ನಿಗದಿತ ದಿನ ಬೆಳಗಿನ ಜಾವ ಹಿಮಾಲಯದ ಶೀತವಾಯು ರಾಜ್ಯವನ್ನು ತಲುಪಿದಾಗ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಅದನ್ನು ಪ್ರವೇಶಿಸಿದರು. ಅವರು ಮೃದು ಹೆಜ್ಜೆ ಇಟ್ಟಾಗ ರಾಜ್ಯದ ವಾತಾವರಣವೇ ಬದಲಾದಂತೆ ತೋರಿತು, ಮೋಡಗಳ ನಡುವೆ ಹೊಸ ಬೆಳಕೊಂದು ಹೊಳೆಯುವಂತೆ. ಜನಸಮೂಹ ಬುದ್ಧರನ್ನು ನೋಡಲು, ಅವರ ಮಾತುಗಳನ್ನು ಕೇಳಲು ನಿರೀಕ್ಷೆಯಿಂದ ಕೂತುಬಿಟ್ಟಿತು. ಬುದ್ಧರು ರಾಜನ ಅರಮನೆಗೆ ಕರೆತಂದು ಅವರಿಗೆ ಗೌರವ ವಂಚಿಸಲಾಯಿತು. ಗುರುಗಳೇ, ನನ್ನ ರಾಜ್ಯ ದುಃಖದಿಂದ ತುಂಬಿದೆ. ದಯವಿಟ್ಟು ನಮ್ಮನ್ನು ನಿಮ್ಮ ಜ್ಞಾನದಿಂದ ಮುಕ್ತಗೊಳಿಸಿ. ರಾಜ ಒತ್ತಿ ಹೇಳಿದನು. ಬುದ್ಧರು ಕೇವಲ ನಗುತ್ತಾ ತಾವು 3 ದಿನಗಳವರೆಗೆ ರಾಜ್ಯದಲ್ಲಿ ತಂಗುವುದಾಗಿ ತಿಳಿಸಿದರು. ಆದರೆ ಅವರು ಯಾರನ್ನೂ ಯಾವುದೇ ರೀತಿಯ ಉಪದೇಶ ಕೊಡಲಿಲ್ಲ. ಮೂಢನಂಬಿಕೆಯ ಬೆಂಬಲ. ಈ ನಡುವೆ ರಾಜ್ಯದಲ್ಲಿ ಕೆಲವು ಆಸ್ತಿಕರು ಬುದ್ಧರ ಬೋಧನೆಗಳಿಗೆ ವಿರೋಧಿಸಿದರು. ಅವರಿಗೆ ಬುದ್ಧರ ನಡವಳಿಕೆ ಅರ್ಥವಾಗುತ್ತಿರಲಿಲ್ಲ. ಒಬ್ಬ ಬ್ರಾಹ್ಮಣವು ಬುದ್ಧರನ್ನು ಪ್ರಶ್ನಿಸಿದನು, ಗುರುಗಳೇ, ನೀವು ಹೇಳುವ ತತ್ವಗಳು ದೇವತೆಗಳ ವಿರುದ್ಧವೇನೋ? ಬುದ್ಧರು ಸ್ಮಿತ ನಗೆ ತೋರಿ ಉತ್ತರಿಸಿದರು, ಸತ್ಯವೇ ದೇವರು. ಜನರ ಮನಸ್ಸಿನ ಶುದ್ಧಿಯೇ ಅವರ ದೇವಾಲಯ. ಮನಸ್ಸು ಹೊತ್ತಿರುವ ದ್ವೇಷ, ಮೋಹ, ಅಹಂಕಾರವೇ ನಿಜವಾದ ಶಾಪ. ಈ ಮಾತುಗಳನ್ನು ಕೇಳಿದವರು ಮೌನವಹಿಸಿದರು. ಧನ ನಿಗೂಢ ಪ್ರಾಯೋಗಿಕ ಪಾಠ. 3 ದಿನ ಕಳೆದರೂ ಬುದ್ಧರು ರಾಜ್ಯದ ಜನರಿಗೆ ಯಾವುದೇ ಉಪದೇಶ ನೀಡಲಿಲ್ಲ. ಜನ ತಾವು ಆಲೋಚನೆ ಮಾಡತೊಡಗಿದರು. ಕೆಲವರು ಆತುರದಿಂದ ಹೇಳಿದರು, ಇವರು ನಮ್ಮ ಹಳೆಯ ಗುರುಗಳಂತಿಲ್ಲ. ಉಪದೇಶವಿಲ್ಲ, ಪ್ರಾರ್ಥನೆಯಿಲ್ಲ, ಪಾಠವಿಲ್ಲ. 4ನೇ ದಿನ ಬೆಳಿಗ್ಗೆ ಬುದ್ಧರು ರಾಜ್ಯದ ಕೇಂದ್ರದಲ್ಲಿ ಕುಳಿತರು. ಅವರು ನಗೆ ತೋರಿ ತಮ್ಮ ಶಿಷ್ಯನಿಗೆ ಒಂದು ಹಣ್ಣು ಕೊಟ್ಟು ಹೇಳಿದರು, ಇದನ್ನು ರಾಜ್ಯದ ಮುಖ್ಯ ಹಾದಿಯಲ್ಲಿ ಹಾಕಿಬಿಡು. ಶಿಷ್ಯನು ಹಣ್ಣು ಹಾಕಿದನು. ಅದು ಅಲ್ಲಿಗೆ ಬಂದ ಜನರ ದೃಷ್ಟಿಗೆ ಬಿತ್ತು. ಅದನ್ನು ನೋಡಿದ ಒಬ್ಬ ಮುದುಕ, ನಾನು ಇದನ್ನು ತಿನ್ನುತ್ತೇನೆ ಎಂದುಕೊಂಡು ಹಣ್ಣನ್ನು ಎತ್ತಿಕೊಂಡನು. ಆದರೆ ಇನ್ನೊಬ್ಬ ವ್ಯಕ್ತಿ ಗರುಡದಂತೆ ದಾಳಿ ಮಾಡಿ, ಇದು ನನ್ನದು ಎಂದು ಕೂಗಿ ಹಣ್ಣನ್ನು ಕಿತ್ತುಕೊಂಡನು. ಬುದ್ಧರು ಜನರ ವರ್ತನೆಯನ್ನೆಲ್ಲ ಗಮನಿಸುತ್ತಾ ಕೇವಲ ನೋಡುತ್ತಿದ್ದರು. ಕೆಲವರು ಹಣ್ಣನ್ನು ತಮ್ಮದಾಗಿಸಲು ಜಗಳವಾಡಿದರು. ಕೊನೆಗೆ ಹಣ್ಣು ನೆಲಕ್ಕೆ ಬಿದ್ದು ನಾಶವಾಯಿತು. ಆಗ ಬುದ್ಧರು ಹೇಳಿದರು, ಈ ಒಂದು ಸಣ್ಣ ಹಣ್ಣಿಗಾಗಿ ಜನ ಹೇಗೆ ಜಗಳವಾಡುತ್ತಾರೆ? ಆದರೆ ಇದೇ ಹಣ್ಣು ನೀವು ಎಲ್ಲರೊಂದಿಗೆ ಹಂಚಿಕೊಂಡಿದ್ದರೆ ಇದರಿಂದ ಆನಂದವೂ ಶಕ್ತಿಯೂ ಎಲ್ಲರಿಗೂ ಲಭಿಸುತ್ತಿತ್ತು. ನೀವು ಈ ಹಣ್ಣಿನಂತೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡುತ್ತೀರಿ. ಆಸ್ತಿಗಾಗಿ, ಹೆಮ್ಮೆಗೆ, ಅಹಂಕಾರದಲ್ಲಿ, ಹೋರಾಟದಲ್ಲಿಯೇ ಜೀವ ಕಳೆದುಕೊಳ್ಳುತ್ತೀರಿ. ಜನರು ತಕ್ಷಣ ತಮ್ಮ ತಪ್ಪನ್ನು ಅರಿತುಕೊಂಡರು. ಈ ಘಟನೆಯ ನಂತರ ರಾಜ್ಯದ ಜನರು ಬುದ್ಧನ ಮಾತಿನ ಆಳವನ್ನು ಅರಿತುಕೊಂಡರು. ವ್ಯಾಪಾರಿಗಳು ಮೋಸದ ಮಾರ್ಗ ತೊರೆದು ಪ್ರಾಮಾಣಿಕರಾದರು. ರಾಜನು ಪ್ರಜೆಗಳ ತೊಂದರೆಗಳನ್ನು ಗಮನಿಸುತ್ತಾ ಪ್ರಜಾಹಿತದಲ್ಲಿ ತೊಡಗಿದನು. ಸೈನಿಕರು ಕೋಪ ತೊರೆದು ತಾಳ್ಮೆಯ ಮಾರ್ಗವನ್ನು ಅರಿತುಕೊಂಡರು. ಬ್ರಾಹ್ಮಣರು ತಮ್ಮ ಭ್ರಮೆಗಳನ್ನು ಬಿಟ್ಟು ಜ್ಞಾನದ ಹಾದಿಯಲ್ಲಿ ನಡಿಗೆಯಿಟ್ಟರು. ಇದೇ ಬುದ್ಧನ ಶಕ್ತಿ. ಉಪದೇಶವಿಲ್ಲದೆ ಪಾಠ ಕಲಿಸುವ ಪರಿಮಳ. ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಮುಂದೆ ಪಯಣಿಸಿದರು. ಆದರೆ ಅವರ ದಿವ್ಯ ಪ್ರಭಾವ ರಾಜ್ಯದಲ್ಲಿ ಉಳಿಯಿತು.